ನಮಸ್ತೆ, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನೋಡಿ, ತುಂಬಾ ಬಿಸಿಲಿದೆ ಈಗ. ತುಂಬ ಸೆಕೆ ಅಂದರೆ ತುಂಬಾ ಸೆಕೆ. ಅದರಲ್ಲೂ ಕರಾವಳಿ ಕಡೆ ಅಂತೂ ಸಿಕ್ಕಾಪಟ್ಟೆ ಸೆಕೆ ಮತ್ತು ತುಂಬಾ ಬಿಸಿಲು. ಈ ಟೈಮ್ನಲ್ಲೆಲ್ಲ ಸ್ವಲ್ಪ ಖಾರ ಕಮ್ಮಿ ಇರುವಂಥದ್ದು, ಹಾಗೆಯೇ ದೇಹಕ್ಕೆ ತಂಪಾಗಿರುವಂಥ ಆಹಾರವನ್ನು ತೆಗೆದುಕೊಳ್ಳೋದು ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಇವತ್ತು ನೋಡಿ ನಾನು ಮೊಸರನ್ನ ಮಾಡ್ತಾಯಿದ್ದೀನಿ. ಮೊಸರನ್ನ ಮಾಡಲಿಕ್ಕೆ ನಾನಿಲ್ಲಿ 2 ಕಪ್ಪು ರೈಸನ್ನು ತೆಗೆದುಕೊಂಡಿದ್ದೀನಿ. ನಾರ್ಮಲಾಗಿ ನಾವು ಅನ್ನ ಮಾಡುವಂಥ ಯಾವುದೇ ಅಕ್ಕಿಯನ್ನು ತೆಗೆದುಕೊಳ್ಬೋದು. ಅದನ್ನು ಮೊದಲು ಚೆನ್ನಾಗಿ ತೊಳೆದು 1-2-3 ಸಲ ಚೆನ್ನಾಗಿ ತೊಳಿಬೇಕು. ಆನಂತರ ಅದನ್ನು ಕುಕ್ಕರಲ್ಲಿ ಹಾಕಿ ಅನ್ನ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ನೋಡಿ, ಕುಕ್ಕರಲ್ಲಿ ಹಾಕಿದರೆ ಬೇಗ ಆಗುತ್ತೆ. ಓಪನ್ ಪಾತ್ರೆಯಲ್ಲಿ ನೀವು ಮಾಡೋದಿದ್ರೆ ಅನ್ನ ಸ್ವಲ್ಪ ಲೇಟ್ ಆಗುತ್ತೆ. ನಾನಿವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮೊಸರನ್ನ ಮಾಡ್ತಾ ಇರೋದ್ರಿಂದ ಅದನ್ನು ಕುಕ್ಕರಲ್ಲಿ ಹಾಕಿ ಬೇಗ ಅನ್ನ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ 2 ಕಪ್ ರೈಸನ್ನು ತೆಗೆದುಕೊಂಡಿರೋದ್ರಿಂದ ಅದಕ್ಕೆ ನಾನಿಲ್ಲಿ 4.5 ಕಪ್ಪಷ್ಟು ನೀರನ್ನು ಹಾಕಿದ್ದೇನೆ. ನೋಡಿ, ಈ ಮೊಸರನ್ನ ಮಾಡೋದಕ್ಕೆ ಅನ್ನ ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗತ್ತೆ. ಅಂದರೆ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಚೆನ್ನಾಗಾಗತ್ತೆ. ನೋಡಿ, ಅನ್ನ ಚೆನ್ನಾಗಿ ಬೆಂದಿದೆ ಅಲ್ವಾ? ಈ ಅನ್ನವನ್ನು ಈಗ ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಅದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಸ್ವಲ್ಪ ಅಗಲ ಇರುವಂಥ ಯಾವುದೇ ಪಾತ್ರೆಗೆ ಅನ್ನವನ್ನು ಹಾಕ್ಕೋಬೇಕು. ನೋಡಿ, ಅನ್ನ ಬಿಸಿ ಇರುವಾಗಲೇ ಅದಕ್ಕೆ 1 ಇಂಚು ಶುಂಠಿ ಮತ್ತು ಒಂದು 2-3 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಈ ಅನ್ನಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1.5 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿದ್ದೇನೆ. ನೋಡಿ, ಉಪ್ಪನ್ನು ನೋಡ್ಕೊಂಡು ಹಾಕಬೇಕು. ಇವಿಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನೀಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ಈಗ ಒಗ್ಗರಣೆಯನ್ನು ಮಾಡಲಿಕ್ಕೆ ಒಂದು ಕಡಾಯಿಯಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿದ್ದೇನೆ. ತುಪ್ಪ ಚೆನ್ನಾಗಿ ಕರಗಬೇಕು. ಆನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಸಿಡಿಯೋಕ್ಕೆ ಶುರುವಾದ ತಕ್ಷಣ 1.5 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಹಿಡಿಯಷ್ಟು ಶೇಂಗಾ ಬೀಜ, ಇವೆರಡನ್ನು ಮೊದಲಿಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಮೊದಲು ಇದನ್ನು ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ 1 ಹಿಡಿಯಷ್ಟು ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ ಮತ್ತು 1 ಹಿಡಿಯಷ್ಟು ಒಣ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಾಗೆಯೇ ಅದು ಕ್ರಿಸ್ಪಿ ಆಗಬೇಕು. ಮತ್ತು ಒಣ ದ್ರಾಕ್ಷಿ ಉಂಟಲ್ಲ, ಅದು ಸ್ವಲ್ಪ ಉಬ್ಬಿ ಬರಬೇಕು. ಅಲ್ಲಿ ತನಕ ಇದನ್ನು ಹುರಿಬೇಕಾಗತ್ತೆ. ಆನಂತರ ಇದಕ್ಕೆ ನೋಡಿ, ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿ ಮತ್ತೆ ಪುನಃ ಕರಿಬೇವಿನ ಎಲೆ ಕ್ರಿಸ್ಪಿ ಆಗೋ ತನಕ ಇದನ್ನು ಹುರಿದು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ರೆ ಮೊಸರನ್ನಕ್ಕೆ ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ನೋಡಿ, ಅನ್ನ ಸ್ವಲ್ಪ ತಣ್ಣಗಾಗಿದೆಯಲ್ಲ, ಈ ಅನ್ನಕ್ಕೀಗ ತಾಜಾ ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರು ಯಾವುದೇ ಕಾರಣಕ್ಕೂ ಹುಳಿ ಆಗಿರಬಾರ್ದು. ತಾಜಾ ಮೊಸರನ್ನಕ್ಕೆ ಹಾಕಬೇಕು. ಹಾಗಾದರೆ ಮಾತ್ರ ತಿನ್ಲಿಕ್ಕೆ ಚೆನ್ನಾಗಾಗುತ್ತೆ. ಮೊದಲಿಗೆ 1 ಬೌಲು ಮತ್ತು ಒಂದು ಸ್ವಲ್ಪ ಹಾಕಿದ್ದೀನಿ. ಮೊದಲಿಗೆ ಮಿಕ್ಸ್ ಮಾಡಬೇಕು. ಮೊಸರನ್ನ ಅಂದಾಗ ಮೊಸರು ಸ್ವಲ್ಪ ಜಾಸ್ತಿನೇ ಇರಬೇಕಾಗತ್ತೆ, ಆವಾಗಲೇ ತಿನ್ಲಿಕ್ಕೆ ಚೆನ್ನಾಗಾಗುತ್ತೆ. ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಮೊಸರನ್ನ ಹಾಕಬೇಕು. ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಆದರೆ ಮೊಸರಲ್ಲಿ ಅನ್ನ ಚೆನ್ನಾಗಿ ನೆನೆಬೇಕು. ಆನಂತರ ನೋಡಿ, ನಾನಿಲ್ಲಿ ಚೆನ್ನಾಗಿ ಕಾಣಲಿಕ್ಕೆ ಹಾಗೆಯೇ ಟೇಸ್ಟ್ ಇನ್ನೂ ಚೆನ್ನಾಗಾಗಲಿಕ್ಕೆ ಸ್ವಲ್ಪ ದಾಳಿಂಬೆ ಬೀಜವನ್ನು ಹಾಕಿದ್ದೇನೆ ಮತ್ತು ಮಾಡ್ಕೊಂಡಿರುವಂಥ ಒಗ್ಗರಣೆಯನ್ನು ಹಾಕಿದ್ದೇನೆ. ಇವಿಷ್ಟನ್ನು ಹಾಕಿ ಮೊದಲಿಗೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಆನಂತರ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ರೆ ಮೊಸರನ್ನ ರೆಡಿ ಆಗುತ್ತೆ. ನೋಡಿ, ರಾತ್ರಿ ಉಳಿದಿರುವಂಥ ಅನ್ನದಿಂದಲೂ ಮೊಸರನ್ನ ಮಾಡ್ಕೋಬೋದು, ಆದರೆ ಫ್ರೆಶ್ ಅನ್ನ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡಿ, ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ಹಾಗೆಯೇ ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಅದರಲ್ಲೂ ಈ ಬೇಸಿಗೆಗಾಲದಲ್ಲಿ ಈ ರೀತಿ ತಂಪಾಗಿರುವಂಥ ಆಹಾರ ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನಲಿಕ್ಕೂ ತುಂಬಾ ಹಿತ ಅನಿಸುತ್ತೆ. ನೋಡಿ, ಮೊಸರನ್ನ ತಿನ್ನುವಾಗ ದಾಳಿಂಬೆ ಬೀಜ, ಗೋಡಂಬಿ ಮತ್ತು ಒಣ ದ್ರಾಕ್ಷಿ, ಶೇಂಗಾ ಬೀಜ ಇದೆಲ್ಲ ಬಾಯಿಗೆ ಸಿಗ್ತಾ ಇರುತ್ತಲ್ಲ, ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಸಹ ಟ್ರೈ ಮಾಡಿ ಸುಲಭವಾಗಿ ಮಾಡ್ಕೊಳ್ಳುವಂಥ ಆರೋಗ್ಯಕ್ಕೆ ಹಿತವಾಗಿರುವಂಥ ಈ ಮೊಸರನ್ನ ರೆಸಿಪಿಯನ್ನು. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗೋಣ. ಥ್ಯಾಂಕ್ ಯು.